ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2023 ಮಾಡಲ್ದು ಒಂದು ಕೇರಳ ಮಾಡಿಫೈಯರ್ ಅಂತ ಒಂದು ಬಜಾಜ್ CNG ಆಟೋ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ವಿಡಿಯೋ ಲಿಂಕ್ ಅವರು ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನ್ ಅಂತ ಬಿಟ್ಟು ವಾಟ್ಸಪ್ಪಲ್ಲಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈಗ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಇದು ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವ್ರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. 2023 ಮಾಡಲು CNG. 2023 ಮಾಡಲು ಬಜಾಜ್ ಅದು. ಹೌದು, ಬಜಾಜ್. CNG ಗಾಡಿ ಅಂದರೆ ಈಗ ಓನರ್ ಸಿಂಗಲ್ಲ? ಹಾಂ ಎರಡನೇ ಓನರ್, ಎರಡು ಓನರ್ ಆಗಿ. ಎರಡು ಆಗಿದ್ದಾರೆ ಈಗ. ನಾನು ತೊಗೊಂಬಂದು 3 ತಿಂಗಳಾಯ್ತದು. ಹಾಂ. ತೊಗೊಂಬಂದು ಬೇರೆ ಮಾಡಿಫೈ ಮಾಡೋವರೆಗೂ ಇಷ್ಟು ದಿನ ಆಯ್ತದು. ಹಾಂ. ಅದು ಕೇರಳದಲ್ಲಿ ಮಾಡಿಫೈ ಆಗಿ ಬಂದಿರೋದು ಅದು. ಕೇರಳದಲ್ಲ? ಹಾಂ, ಕೇರಳದಲ್ಲಿ 82 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರೋದು. ಓಹೋ. ಪೂರ್ತಿ ಮಾಡಿಫೈ ಮಾಡಿರೋದು. ಸಿಸ್ಟಮ್ ಇದೆ. ಓಕೆ. 1 ವರ್ಷ ಇನ್ಸೂರೆನ್ಸ್ ಇದೆ, ಒಂದು ವರ್ಷ ಪಾಸಿಂಗ್ ಇದೆ. ಹಾಂ. ಸ್ವಲ್ಪ ಟೈರ್ ಕಮ್ಮಿ ಇದೆ. ಹಾಂ. ಕಿಲೋಮೀಟರ್ ಎಷ್ಟು ಹೊಡೆಯುತ್ತೆ? ನಿನ್ನೆಗೆ 50 ಸಾವಿರ ಆಗಿದೆ. 50,000 ಹೊಡಿದ್ಯಾ? ಹಾಂ, ನಿನ್ನೆ. ಓಕೆ. ಈಗ ಕೇರಳದಲ್ಲಿ ಅಂದರೆ ಏನೇನು ಮಾಡಿಸಿದ್ರು ಅದರಲ್ಲಿ? ಪೂರ್ತಿ ಮಾಡಿಫೈ ಮಾಡಿರೋದು. ಟಾಪ್ ಹಾಕಿ, ಫೈಬರ್ ಟಾಪು, ಹಾಂ. ಸ್ಟೀಲ್ ಐಟಮು, ಓಕೆ. ಒಳಗಡೆ ಬಾಕ್ಸು, ಹಿಂಗಡೆ ಬಾಕ್ಸು, ಸ್ಪೀಕರ್ ಬಾಕ್ಸು, ಹಾಂ. ಸೀಟು, ಕುಷನ್, ಇಂಟೀರಿಯಲ್ ಎಲ್ಲ ಮಾಡ್ಸಿರೋದಲ್ಲೇ. ಸೈಡ್ ಗ್ಲಾಸಿಗೆಲ್ಲ. ಹಾಂ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಇಲ್ಲ ಏನಿಲ್ಲ, ಕ್ಯಾಶ್. ಓಕೆ. ಈಗ ರೆಕಾರ್ಡ್ಸು ನಿಮ್ಮ ಕಡೆ ಒರಿಜಿನಲ್ಲು? ಹೌದು, ನಮ್ಮ ಹತ್ರನೇ ಇದೆ. ಓಕೆ. ಎಲ್ಲಿದೆ ಸರ್ ಗಾಡಿದು? ಇದು ಭಟ್ಕಳ ಮುರುಡೇಶ್ವರ ಹತ್ರ. ಮುರುಡೇಶ್ವರ ಹತ್ರ ಭಟ್ಕಳ? ಹಾಂ, ಮುರುಡೇಶ್ವರ ಹತ್ರ ಭಟ್ಕಳ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ 240 ಹೇಳ್ತೀನಿ. ಎಷ್ಟು ಬಂದರೆ ಹೆಚ್ಚು ಕಮ್ಮಿ ಕೊಟ್ಟರೆ ಎಷ್ಟಂದ್ರೆ ರೇಟು? ಆಗತ್ತೆ. 240. 240? ಹೌದು, ಹೆಚ್ಚು ಕಮ್ಮಿ ಆಗತ್ತೆ ಬಂದರೆ. ಓಕೆ. ನಂಬರ್ ಇದೆ ಹಾಕಿರಲಾ? ಹಾಂ, ಇದೇ ನಂಬರ್ ಹಾಕಿ. ಹೊಸತಿ ಹಾಕಿದ್ರಲ್ಲ, ಇದೇ ನಂಬರ್ ಹಾಕಿ.